ದೆಹಲಿಯಿಂದ ಬೆಳಗಾವಿಗೆ ಹೊರಟಿದ್ದಂತ ಕಾಂಗ್ರೆಸ್ ಸಂಸದರು ಶಾಸಕರೆಲ್ಲರೂ ಕೂಡ ವಿಮಾನ ಟೇಕ್ ಆಫ್ ಆಗದೆ ಅಲ್ಲೇ ಉಳಿದುಕೊಂಡಿದ್ದಾರೆ. ಕಾರಣ ದಟ್ಟವಾಗಿ ಆವರಿಸಿರುವಂತಹ ಮಂಜು ಅಂತ ಹೇಳಲಾಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನದಲ್ಲಿ ಎಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಸಿಲುಕಿಕೊಂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು, ಸಂಸದರು ಹಾಗೆ ಸಚಿವರು. ಬೆಳಗಾವಿಗೆ ಎಲ್ಲರೂ ಕೂಡ ದೆಹಲಿಯಿಂದ ಬೆಳಗ್ಗೆ ಹೊರಟಿದ್ರು. ಬೆಳಗ್ಗೆ 5:40ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಟೇಕ್ ಆಫ್ ಆಗಿಲ್ಲ. ಇನ್ನೂ ದೆಹಲಿಯಲ್ಲೇ ಇಂಡಿಗೋ ವಿಮಾನ ಇದೆ. ದಟ್ಟ ಮಂಜಿನ ಕಾರಣ ಇನ್ನೂ ಟೇಕ್ ಆಫ್ ಆಗಿಲ್ಲ ವಿಮಾನ ಅಂತ ಹೇಳಲಾಗ್ತಾ ಇದೆ. ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಅನೇಕ ಜನ ಶಾಸಕರು, ಸಂಸದರು ಕೂಡ ಇದೇ ವಿಮಾನದಲ್ಲಿ ಇದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲರೂ ಕೂಡ ಸಿಲುಕಿಕೊಂಡಿದ್ದಾರೆ. ಅಂದ್ರೆ ಬೆಳಗ್ಗೆ 5:45 ಟೇಕ್ ಆಫ್ ಆಗಬೇಕಾಗಿತ್ತು. ಆದ್ರೆ ಲೋ ವಿಸಿಬಿಲಿಟಿ ಇದ್ದಂತ ಕಾರಣಕ್ಕೋಸ್ಕರ ಇಂಡಿಗೋ ವಿಮಾನ ಟೇಕ್ ಆಫ್ ಆಗಿಲ್ಲ. ಹಾಗಾಗಿ ಟೇಕ್ ಆಫ್ ಕೂಡ ಆಗದೆ ವಿಮಾನದಲ್ಲಿದ್ದಂತ ಪ್ರಯಾಣಿಕರನ್ನ ವಾಪಸ್ ಕೂಡ ಅಂದ್ರೆ ಲಾಂಜ್ಗೆ ಕಳಿಸದೆ ಅಲ್ಲೇ ಇರಿಸಿಕೊಂಡಿರೋದು ಒಂದು ರೀತಿಯಲ್ಲಿ ಅವರಿಗೆ ಆತಂಕ ಅಂತ ಇದ್ದೇ ಇರುತ್ತೆ. ಪ್ರಯಾಣಿಕರು ಕೂಡ ಇದ್ರು. ಜೊತೆಗೆ ಪ್ರಯಾಣಿಕರ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕರು, ಸಂಸದರು, ಸಚಿವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬೆಳಗಾವಿಗೆ ಹೊರಟಿದ್ರು. ನಿನ್ನೆ ಎಲ್ಲರೂ ಕೂಡ ವೋಟ್ ಚೋರಿ ಅಭಿಯಾನ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ ದೆಹಲಿಗೆ ಹೊರಟಿದ್ರು. ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ 5:45ಗೆ ಬೆಳಗಾವಿಗೆ ಹೊರಡೋದಕ್ಕೆ ಸಿದ್ಧರಾಗಿದ್ರು. 5:45ಗೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದ್ರೆ ಇಂಡಿಗೋ ವಿಮಾನ ಟೇಕ್ ಆಫ್ ಆಗಿಲ್ಲ. ಕಾರಣ ಹವಾಮಾನ ವೈಪರೀತ್ಯ ಅಂತ ಹೇಳಲಾಗ್ತಾ ಇದೆ. ನಮ್ದು ಮಾಡಿ ಅಲ್ಲೆಲ್ಲ ಮಿನಿಸ್ಟರ್ಸ್ ಎಲ್ಲ ತಗೊಂಡು ಬೋರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವರು ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್.ಕೆ. ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಕಲಂಪ್ರಭು ಪಾಟೀಲ್ ಅದಾರ, ಜಿ.ಎಸ್. ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಅದಾರ, ಬಾದಳ್ಳಿ ಅವರು ಅದಾರ. ಬಹಳ ಜನ ಶಾಸಕರು ಎಲ್ಲರೂ ಕೂಡ ಇವತ್ತು ಇನ್ನೂ ವಿಮಾನದಲ್ಲಿ. ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು. 2 ತಾಸು ಆದ ಈಗ ನಾನು ನಿಂತು ಎಲ್ಲರೂ ಕೆಲವೊಂದು ಶುಗರ್ ಪೇಷಂಟ್ ಅದಾರ. ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ವಿಮಾನದಲ್ಲಿ ವಿಶೇಷವಾದಂತಹ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕು ಒತ್ತಾಯ ಮಾಡಿ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್.ಕೆ. ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ. ವಿಮಾನಗಳ ಹಾರಾಟಕ್ಕೆ ಹವಾಮಾನ ವೈಪರೀತ್ಯವೇ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ವೈಮಾನಿಕ ಸಂಸ್ಥೆಗಳಿಂದ ಪ್ರಯಾಣಿಕರಿಗೆ ಸಲಹೆಯನ್ನು ಕೂಡ ಕೊಡಲಾಗಿದೆ. ದಟ್ಟವಾದ ಮಂಜು ಕವಿದ ವಾತಾವರಣ ಇದೆ ದೆಹಲಿಯಲ್ಲಿ. ಹಾಗಾಗಿ ವಿಮಾನಗಳು ತಡವಾಗಿ ಟೇಕ್ ಆಫ್ ಆಗುತ್ತೆ. ಅಸ್ಪಷ್ಟ ಗೋಚರದಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕ್ಷಣದ ಮಾಹಿತಿಯನ್ನ ಆಪ್ಗಳು ಹಾಗೆ ವೆಬ್ಸೈಟ್ ಮೂಲಕ ತಲುಪಿಸಲಾಗುತ್ತೆ. ಪ್ರಯಾಣಿಕರ ಸುರಕ್ಷತೆಗೆ ಬೇಕಾದಂತ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ, ಆಕಾಶ ಬೇಗ ತಿಳಿಯಾಗಿ ಗೋಚರಿಸುವಂತೆ ಕಾಯ್ತಾ ಇದ್ದೀವಿ ಅಂತೇಳಿ ಇಂಡಿಗೋ ಏರ್ ಇಂಡಿಯಾದಿಂದ ಪ್ರಯಾಣಿಕರಿಗೆ ಮಾಹಿತಿ ರವಾನೆ ಆಗಿದೆ. ದೆಹಲಿಯಿಂದ ಬೆಳಗಾವಿಗೆ ಹೊರಟಿದ್ದಂತ ಕಾಂಗ್ರೆಸ್ ಸಂಸದರು, ಶಾಸಕರೆಲ್ಲರೂ ಕೂಡ ವಿಮಾನ ಟೇಕ್ ಆಫ್ ಆಗದೆ ಅಲ್ಲೇ ಉಳಿದುಕೊಂಡಿದ್ದಾರೆ. ಕಾರಣ ದಟ್ಟವಾಗಿ ಆವರಿಸಿರುವಂತಹ ಮಂಜು ಅಂತ ಹೇಳಲಾಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನದಲ್ಲಿ ಎಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಸಿಲುಕಿಕೊಂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು, ಸಂಸದರು ಹಾಗೆ ಸಚಿವರು. ಬೆಳಗಾವಿಗೆ ಎಲ್ಲರೂ ಕೂಡ ದೆಹಲಿಯಿಂದ ಬೆಳಗ್ಗೆ ಹೊರಟಿದ್ರು. ಬೆಳಗ್ಗೆ 5:40ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಟೇಕ್ ಆಫ್ ಆಗಿಲ್ಲ. ಇನ್ನೂ ದೆಹಲಿಯಲ್ಲೇ ಇಂಡಿಗೋ ವಿಮಾನ ಇದೆ. ದಟ್ಟ ಮಂಜಿನ ಕಾರಣ ಇನ್ನೂ ಟೇಕ್ ಆಫ್ ಆಗಿಲ್ಲ ವಿಮಾನ ಅಂತ ಹೇಳಲಾಗ್ತಾ ಇದೆ. ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಅನೇಕ ಜನ ಶಾಸಕರು, ಸಂಸದರು ಕೂಡ ಇದೇ ವಿಮಾನದಲ್ಲಿ ಇದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ
ಎಲ್ಲರೂ ಕೂಡ ಸಿಲುಕಿಕೊಂಡಿದ್ದಾರೆ. ಅಂದ್ರೆ ಬೆಳಗ್ಗೆ 5 ಗಂಟೆ 45 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದ್ರೆ ಲೋ ವಿಸಿಬಿಲಿಟಿ ಇದ್ದಂತ ಕಾರಣಕ್ಕೋಸ್ಕರ ಇಂಡಿಗೋ ವಿಮಾನ ಟೇಕ್ ಆಫ್ ಆಗಿಲ್ಲ. ಹಾಗಾಗಿ ಟೇಕ್ ಆಫ್ ಕೂಡ ಆಗದೆ ವಿಮಾನದಲ್ಲಿದ್ದಂತ ಪ್ರಯಾಣಿಕರನ್ನ ವಾಪಸ್ ಕೂಡ ಅಂದ್ರೆ ಲಾಂಜ್ಗೆ ಕಳಿಸದೆ ಅಲ್ಲೇ ಇರಿಸಿಕೊಂಡಿರೋದು ಒಂದು ರೀತಿಯಲ್ಲಿ ಅವರಿಗೆ ಆತಂಕ ಅಂತ ಇದ್ದೇ ಇರುತ್ತೆ. ಪ್ರಯಾಣಿಕರು ಕೂಡ ಇದ್ರು. ಜೊತೆಗೆ ಪ್ರಯಾಣಿಕರ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕರು, ಸಂಸದರು, ಸಚಿವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬೆಳಗಾವಿಗೆ ಹೊರಟಿದ್ರು. ನಿನ್ನೆ ಎಲ್ಲರೂ ಕೂಡ ವೋಟ್ ಚೋರಿ ಅಭಿಯಾನ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ ದೆಹಲಿಗೆ ಹೊರಟಿದ್ರು. ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ 5:45ಗೆ ಬೆಳಗಾವಿಗೆ ಹೊರಡೋದಕ್ಕೆ ಸಿದ್ಧರಾಗಿದ್ರು. 5:45ಗೆ ಟೇಕ್ ಆಫ್ ಆಗಬೇಕಾಗಿತ್ತು. ಆದ್ರೆ ಇಂಡಿಗೋ ವಿಮಾನ ಟೇಕ್ ಆಫ್ ಆಗಿಲ್ಲ. ಕಾರಣ ಹವಾಮಾನ ವೈಪರೀತ್ಯ ಅಂತ ಹೇಳಲಾಗ್ತಾ ಇದೆ. ನಮ್ದು ಮಾಡಿ ಅಲ್ಲೆಲ್ಲ ಮಿನಿಸ್ಟರ್ಸ್ ಎಲ್ಲ ತಗೊಂಡು ಬೋರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅವರು. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಡ್ಮಿಷನ್ಗೆ ಎಲ್ಲ ಮಂತ್ರಿಗಳು, ಅದೇ ಎಸ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದು ಕಲಂಬ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹಮದ್ ಅವರು TB ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದಳ್ಳಿ ಅವರು ಅದಾರ. ಬಹಳ ಜನ ಶಾಸಕರು ಎಲ್ಲರೂ ಕೂಡ ಇವತ್ತು ಇನ್ನೂ ವಿಮಾನದಲ್ಲಿ ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು. 2 ತಾಸು ಆತಿಗೆ ನಾವು ನಿಂತು ಎಲ್ಲರೂ ಕೆಲವೊಂದು ಶುಗರ್ ಪೇಷಂಟ್ ಅದಾರ. ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ವಿಮಾನದಲ್ಲಿ ವಿಶೇಷವಾದಂತಹ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕು ಅಂತ ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಡ್ಮಿಷನ್ಗೆ ಎಲ್ಲ ಮಂತ್ರಿಗಳು, ಅದೇ ಎಸ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ವಿಮಾನಗಳ ಹಾರಾಟಕ್ಕೆ ಹವಾಮಾನ ವೈಪರೀತ್ಯವೇ ಅಡ್ಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ವೈಮಾನಿಕ ಸಂಸ್ಥೆಗಳಿಂದ ಪ್ರಯಾಣಿಕರಿಗೆ ಸಲಹೆಯನ್ನ ಕೂಡ ಕೊಡಲಾಗಿದೆ. ದಟ್ಟವಾದ ಮಂಜು ಕವಿದ ವಾತಾವರಣ ಇದೆ ದೆಹಲಿಯಲ್ಲಿ. ಹಾಗಾಗಿ ವಿಮಾನಗಳು ತಡವಾಗಿ ಟೇಕ್ ಆಫ್ ಆಗುತ್ತೆ. ಅಸ್ಪಷ್ಟ ಗೋಚರದಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಆಪ್ಗಳು ಹಾಗೆ ವೆಬ್ಸೈಟ್ ಮೂಲಕ ತಲುಪಿಸಲಾಗುತ್ತೆ. ಪ್ರಯಾಣಿಕರ ಸುರಕ್ಷತೆಗೆ ಬೇಕಾದಂತ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ, ಆಕಾಶ ಬೇಗ ತಿಳಿಯಾಗಿ ಗೋಚರಿಸುವಂತೆ ಕಾಯ್ತಾ ಇದ್ದೀವಿ ಅಂತೇಳಿ ಇಂಡಿಗೋ ಏರ್ ಇಂಡಿಯಾದಿಂದ ಪ್ರಯಾಣಿಕರಿಗೆ ಮಾಹಿತಿ ರವಾನೆ ಆಗಿದೆ.